ಒಂದೊಂದೇ ಪ್ರಶ್ನೆ, ಅದು ಬೇಕಾದ ಅಲ್ವೇ ಸರ್? ಒಂದ ಎರಡೋ ಕೇಳ್ರಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು. ಟಾಕ್ ಲೆಸ್ ಅಂಡ್ ವರ್ಕ್ ಮೋರ್. ಹೌದು ಸರ್, ಮಾತು ಕಡಿಮೆ ಮಾಡಿ ಕೆಲಸ ಹೆಚ್ಚು ಮಾಡಿ. ಅದೇ ರೀ ನಾನು ಹೇಳ್ತಾ ಇರೋದು. ಕೃಷ್ಣಪ್ಪ, ಮೊದಲು ನಿಮ್ ಡಿಪಾರ್ಟ್ಮೆಂಟ್ ಮ್ಯಾಥಮೆಟಿಕ್ಸ್. ರಂಗಸ್ವಾಮಿ ಈ ವಸಂತ ಮೂರ್ತಿ ಕರೀತಾ. ಸರಿ ಸರ್. ವಸಂತ ಮೂರ್ತಿ, ವಸಂತ ಮೂರ್ತಿ, ವಸಂತ. ಇದೇ ಕೋರ್ಟ್ ಏನಾ? ಇಲ್ಲ ಸರ್, ಬಂದು ಸರ್, ಕೂತ್ಕೊಳ್ಳಿ ಸರ್. ನೋಡ್ರಿ, ಇದೇ ಇವ್ರ ಅಪ್ಲಿಕೇಶನ್. ಏನ್ರಿ ನಿಮ್ಮ ಹೆಸರು? ಅಪ್ಲಿಕೇಶನ್ ಅಲ್ಲೇ ಬರೆದಿದಾರಲ್ಲ ಸರ್. ಅದ್ ನನಗೂ ಗೊತ್ತು ರೀ, ಆದ್ರೂ ಬರ್ದವ್ರೆ ಒಬ್ರು ಬಂದವ್ರೆ ಒಬ್ರು ಆಗಬಾರ್ದಲ್ಲ. ಹೌದು ಸರ್, ರೇಷನ್ ಕಾರ್ಡ್ ತರ. ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಸರ್, ಹೌದು ಸರ್. ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ವಸಂತ ಮೂರ್ತಿ ಅಂತ ಸರ್. ಅಪ್ಲಿಕೇಶನ್ ಬರೆದಿರೋ ನಾನೇ, ಬಂದಿರೋನು ನಾನೇ. ಏನಾದ್ರು ಒಂದು ಪ್ರಶ್ನೆ ಕೇಳ್ರಿ. ಡಾಕ್ಟರ್ ರಾಮಾನುಜಮ್ ಗೊತ್ತೇನ್ರಿ? ಗೊತ್ತು ಸರ್, ನಮ್ಮನೆ ಪಕ್ಕದ ಬೀದಿಲೇ ಅವ್ರ ಕ್ಲಿನಿಕ್. ಒಳ್ಳೆ ಪ್ರಾಕ್ಟೀಸ್ ಇದೆ, ಎಂತೆಂಥ ಕಾಲೇ ಗುಣ ಮಾಡಿದಾರೆ ಅಂತೀರಾ? ವೆರಿ ಗುಡ್, ವೆರಿ ಗುಡ್. ಏನ್ ಗುಡ್ ಸರ್? ನನ್ ಕರ್ಮ ಅಲ್ರಿ, ನಾನ್ ಕೇಳ್ತಿರೋದು ಫೇಮಸ್ ಮ್ಯಾಥಮ್ಯಾಟಿಷಿಯನ್ ಡಾಕ್ಟರ್ ರಾಮಾನುಜಮ್ ಅವ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತೇನ್ರಿ? ಅವರೇ ಸರ್, ಫೇಮಸ್ ಮ್ಯಾಥಮೆಟಿಷಿಯನ್. ವೆರಿ ಗುಡ್, ವೆರಿ ಗುಡ್. ಸರಿ ಸರಿ, ಎಲ್ಲಾರು ಮ್ಯಾಥಮ್ಯಾಟಿಕ್ಸ್ ಹೇಳ್ಕೊಟ್ಟಿದ್ದೀರೇನ್ರಿ? ಎಂಥ ಪ್ರಶ್ನೆ ಕೇಳ್ತಿದ್ರಿ? ಅವ್ರಿಗೆ ಅವಕಾಶ ಕೊಟ್ರೆ ತಾಂದ್ರೆ ಹೇಳ್ಕೊಡಕ್ಕೆ. ಹೌದು ಸರ್, ಅವಕಾಶ ಕೊಡದೆ ಹೋದ್ರೆ ಯಾವ ಪ್ರತಿಭೆ ತಾನೇ ಬೆಳಕಿಗೆ ಬರುತ್ತೆ ಸರ್? ಈಗ ನಿಮ್ಮನ್ನ ತಗೊಳ್ಳಿ, ಅವಕಾಶ ಸಿಕ್ತು, ನಿಮ್ಮ ಪ್ರತಿಭೆ ತಳಾರ್ ಅಂತ ಮಿಂಚುತ್ತಾ ಇಲ್ಲಿವೆ. ಹೋಗ್ಲಿ, ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. 19ರ ಮಗ್ಗಿ ಹೇಳಿ. 19 19, 19 38, 19 36, 19 66. 76 ಅಲ್ವೇನ್ರಿ? ಅವರು ಸರಿ, ಇವರು ಸರಿ. ಕಾಲೇಜಿಗೆ ಹುಡುಗರು ಮಗ್ಗಿನ ಕಲಿಯೋಕೆ ಬರ್ತಾರೆ. ಸಾರಿ ಸರ್. ಚಿಕ್ಕ ವಯಸ್ಸಿನಲ್ಲಿ ಗಟ್ ಮಾಡಿದ್ರೆ ಹೇಗೆ ಕೇಳ್ತಾ ಇದ್ರೆ? ಹೌದು ಸರ್, ಚಿಕ್ಕ ವಯಸ್ಸಿನಲ್ಲಿ ಏನೇ ಮಾಡಿದ್ರು ಅದನ್ನ ಈಗ ಕೇಳಬಾರ್ದು. ಅಲ್ಲ, ನನಗೆ ಮಗ್ಗಿ ಮರ್ತು ಹೋಗಿದ್ಯಪ್ಪ ಅಂದ ಮಾತ್ರಕ್ಕೆ ನಾನು ಈ ಪ್ರಿನ್ಸಿಪಾಲ್ ಗಿರಿಗೆ ನಾಲಾಯಕು ಅಂತಲೇ. ರಂಗಸ್ವಾಮಿ, ಅಪಾಯಿಂಟ್ಮೆಂಟ್ ಆರ್ಡರ್ ಟೈಪ್ ಮಾಡಿ ಕೊಟ್ಟು ಕಳ್ಸ. ಸರಿ ಸರ್. ಏನ್ರಿ? ಸರಿ ಸರ್, ಅಲ್ಲಿ ಕೂತಿರಿ, ಬರ್ತೀನಿ. ಅದೇ ಸೇನಪ್ಪ ಸರ್, ನಿಮ್ದು ಇಂಗ್ಲಿಷು. ಯಾಕಾಗಿದೆ? ರಂಗಸ್ವಾಮಿ, ಸರ್, ಗಜೇಂದ್ರಪ್ಪ ಕರಿ. ಆಯ್ತು ಸರ್. ಗಜೇಂದ್ರಪ್ಪ, ಇನ್ನೊಂದು ಸಾಧ್ಯ ಹಾಕೂಗ್ರೆ ನೀನು ಕೋರ್ಟ್ ಕಳಿಸ್ತೀನಿ ನೋಡು. ಬಂದ್ರು ಸರ್ ಗಜೇಂದ್ರಪ್ಪ, ಕೂತ್ಕೊಳ್ಳಿ ಸರ್. ಕೇಳ್ರಿ, ಅದೇನ್ ಪ್ರಶ್ನೆ ಕೇಳ್ತೀರಾ? ನೀವೇ ಕೇಳ್ಬಿಡಿ ಸರ್. ನಿಮ್ ಡಿಪಾರ್ಟ್ಮೆಂಟ್ ಅಪಾಯಿಂಟ್ ಮಾಡ್ಕೋತಾ ಇರೋದು, ನೀವೇ ಕೇಳಿ. ಸರಿ ಸರ್. ಏನು ಸಿಂಪಲ್ ಆಗಿರ್ಲಿ. ಸರಿ ಸರ್. ಸೈಕಲ್ ಸ್ಪೆಲ್ಲಿಂಗ್ ಏನ್ರಿ? ಹೇಳ್ರಿ, ನನ್ನ ಮುಖ ಏನ್ ನೋಡ್ತಿದ್ದೀರಾ? CYCLE. ಗುಡ್. ಸೈಕಾಲಜಿ? ಸೈಕಲ್ಗೆ LOGY ಸೇರಿಸಿದ್ರೆ ಸೈಕಾಲಜಿ ಆಗುತ್ತಲ್ಲ ಸರ್? ಹಾಗಾದ್ರೆ PSYCHOLOGY ಏನಾಗುತ್ತೆ? ಫಿಸ್ಕಾಲಜಿ. ಫಿಸ್ಕಾಲಜಿ ಸರ್. ರಂಗಸ್ವಾಮಿ, ಅಪಾಯಿಂಟ್ಮೆಂಟ್ ಆರ್ಡರ್ ಟೈಪ್ ಮಾಡ್ಬಿಡ್ಲಾ? ನೀರು ಯಾಕ್ರಿ? ಆಯ್ತು, ತಗೋಬಹುದು. ರೀ, ಸೈಕಾಲಜಿ ಅಲ್ವೇನ್ರಿ? ಪಿ ಸೈಲೆಂಟ್ ಅಲ್ವೇನ್ರಿ ಅಲ್ಲಿ? ಏನ್ ಫಿಸ್ಕಾಲಜಿ ಅಂತ? ಫಿಸ್ಕಾಲಜಿ ಹುಡುಗರು ಬಂದು ಹಾಗೆ ಹೇಳಿ ಆಮೇಲೆ ಅವರು ನಿಮ್ಮನ್ನ ಹಿಸ್ಕಾಲಜಿ ಮಾಡ್ಬಿಡ್ತಾರೆ. ಹಿಸ್ಕಾಲಜಿ ಹೋಗಿ. ಏನ್ ಪಂಡಿತ್ರೆ, ಹೀಗೆ ಬನ್ನಿ. ಇನ್ನು ಕನ್ನಡ. ನೋಡಿ, ಸಮಕಾಲೀನ ಸಾಹಿತ್ಯದ ಬಗ್ಗೆ ಒಂದೆರಡು ಸಿಂಪಲ್ ಕ್ವಶನ್ಸ್ ಕೇಳಿ. ಯಾವುದೋ ಕಾಲದಲ್ಲಿ ಪಂಪ ರಮ್ಯರ ಬಗ್ಗೆ ಕೇಳಿ ಕ್ಯಾಂಡಿಡೇಟ್ ಗಾಬರಿ ಮಾಡಬೇಡಿ. ಆಗ್ಲಿ ಸ್ವಾಮಿ. ರಂಗಸ್ವಾಮಿ, ದಿಲೀಪ್ ಕುಮಾರ್ ಕರಿಯಪ್ಪ. ಕೂಗಬೇಡ, ಮೆಲ್ಲಕ್ಕೆ. ಬಂದ್ರು ಸರ್. ಕುವೆಂಪು ಅನ್ನೋರು ಯಾರ್ರಿ? ಅವರೊಬ್ರು ಮಹಾಕವಿ ಸರ್. ಎಂಥ ಕವಿ? ಮಹಾಕವಿ. ಅವ್ರು ಏನೇನು ಬರೆದಿದ್ದಾರೆ? ಪದ್ಯ ಬರೆದಿದ್ದಾರೆ ಸರ್. ಗುಡ್ ಗುಡ್. ಅವರು ಬರೆದಿರೋ ಪದ್ಯಗಳಲ್ಲಿ ಒಂದನ್ನು ಹೇಳ್ತೀರಾ? ಆವಿನ ರೋಸ 12 ವರ್ಷ, ನನ್ನ ರೋಸ 100 ವರ್ಷ. ಏನ್ರಿ, ಇದು ಕುವೆಂಪು ಬರೆದದ್ದೇ? ಯಾರು ಬರೆದ್ರೆ ಏನ್ರಿ? ಅವ್ರು ಹೇಳೋದ್ ಧಾಟಿ ನೋಡ್ರಿ. ಹೀಗ್ ಹುಡುಗರು ಪಾಠ ಹೇಳ್ಕೊಟ್ರೆ ಯಾರ ತಲೆಗೆ ತಾನೇ ಕನ್ನಡ ನಾಟೋದಿಲ್ಲ. ನಾಟಕ ಸ್ವಾಮಿ, ನಾಟಕ. ಸರ್, ನಾನು ನವ್ಯ ಕವಿತೆಗಳು ಬರ್ದಿದ್ದೀನಿ ಸರ್. ಹೇಳ್ರಿ.
ರೈಲು ಚುಕ ಚುಕ, ನಗೆಯು ಪಕ ಪಕ, ಊಟ ಬಕ ಬಕ, ನಾಟ್ಯ ಥಕ ಥಕ, ಬಳೆಯ ಗುಲುಗುಲು, ನೀರ ಜುಳು ಜುಳು, ನಗುವು ಕುಲು ಕುಲು. ಏನ್ರಿ ಆಗ ನಗುನ ಪಕ ಪಕ ಅಂದ್ರಿ, ಈಗ ಕುಲು ಕುಲು ಅಂತೀರಲ್ರಿ? ಪಕ ಪಕ ಪುಲ್ಲಿಂಗ ನಗು ಸರ್, ಕುಲು ಕುಲು ಸ್ತ್ರೀಲಿಂಗ ನಗು ಸರ್. ಜ್ಞಾನ ಭಂಡಾರ ತುಂಬಿದೆಯಲ್ರಿ. ಅಪಾಯಿಂಟ್ಮೆಂಟ್ ಆದ್ರೂ ಕೊಟ್ಬಿಡ್ಲಾ ಸರ್? ಕೊಡು ಕೊಡು ಕೊಡು. ಒಳ್ಳೇದು ಒಳ್ಳೇದು. ಏನ್ ಅಕ್ರಮ ಸಾರ್ ಇದು? ಯಾಕ್ರಿ? ಗಣಿತಕ್ಕೆ ಮಗ್ಗಿನೇ ಬಡದಿದ್ದವ್ರನ್ನು ಸೆಲೆಕ್ಟ್ ಮಾಡಿದ್ರಿ, ಇಂಗ್ಲಿಷ್ಗೆ ಕಾಗುಂತ ಗೊತ್ತಿದ್ದೆ ಅದನ್ನ ಆರಿಸಿದ್ರಿ. ಹೋಗ್ಲಿ, ಮಾತೃಭಾಷೆ ಕನ್ನಡ ಇದಕ್ಕಾದ್ರೂ ಒಬ್ಬ ಯೋಗ್ಯರನ್ನ ಆರಿಸ್ಬೇಡಿವೆ ಸರ್. ಇಂಥವ್ರನ್ನೆಲ್ಲ ಉಪಾಧ್ಯಾಯರು ಅಂತ ನೇಮಿಸಿದ್ರೆ ವಿದ್ಯಾರ್ಥಿಗಳ ಗತಿ ಏನು, ಸಂಸ್ಥೆ ಗೌರವ ಏನು ಸರ್? ರೀ ಪಂಡಿತ್ರೆ, ಏನ್ರಿ ಮಾಡಕ್ಕಾಗತ್ತೆ? ಮೇಲ್ನೋರ್ ಶಿಫಾರಸು ಅವ್ರು ಹೇಳ್ದ ಕೇಳದೆ ಹೋದ್ರೆ ನೀವು ಇಲ್ಲ, ಕೊನೆಗೆ ನಾನೂ ಇಲ್ಲ.